ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕು ಅಂತೇಳಿ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು ಯಾರಿದ್ದಾರೆ ಆ ಪದಾಧಿಕಾರಿಗಳಿಗೆ ಸರ್ಕಾರದ ಸಂಬಳವನ್ನು ಪ್ರತಿ ತಿಂಗಳು ಸುಮಾರು 15ರಿಂದ 20 ಕೋಟಿ ರೂಪಾಯಿ ಹಣವನ್ನು ಅವರಿಗೆ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಎಲ್ಲ ತಾಲೂಕುಗಳಲ್ಲೂ ಕೂಡ ಅವ್ರಿಗೆ ಒಂದು ಆಫೀಸನ್ನು ಕೂಡ, ಅಂದರೆ ಅದು ಪೂರ್ತಿ ಖರ್ಚು, ಆಫೀಸಿನ ಖರ್ಚು ಪೂರ್ತಿ ಸರ್ಕಾರದ ಮೇಲೆ ಬರ್ತೈತೆ. ಒಬ್ಬೊಬ್ಬರಿಗೆ ರಾಜ್ಯ ಮಟ್ಟದಲ್ಲಿ 40,000 ರೂಪಾಯಿ ಸಂಬಳ, ತಾಲೂಕು ಮಟ್ಟದಲ್ಲಿ 25,000 ರೂಪಾಯಿ ಸಂಬಳ. ಇದು ಕಾಂಗ್ರೆಸ್ ಆಫೀಸಿಂದ ದುಡ್ಡು ಕೊಡ್ತಾ ಇಲ್ಲ, ಸರ್ಕಾರದ ಟ್ಯಾಕ್ಸ್ ಪೇಯರ್ಸ್ ಯಾರು ತೆರಿಗೆದಾರರಿದ್ದಾರೆ ಅವರ ಹಣವನ್ನು ತೆಗೆದುಕೊಂಡು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮಜಾ ಹೊಡೆಯೋಕ್ಕೆ, ಲೂಟಿ ಮಾಡೋಕ್ಕೆ ಮಾಡ್ತಾಯಿದ್ದಾರೆ. ಈಗಾಗಲೇ ಅವರು ಎಲ್ಲ ರೇಷನ್ ಅಂಗಡಿಗಳನ್ನು ಮೀಟಿಂಗ್ ಕರೀತಾ ಇದ್ದಾರೆ, ಅವ್ರಿಗೆ ಮಂತ್ಲಿ ಫಿಕ್ಸ್ ಮಾಡ್ತಾಯಿದ್ದಾರೆ, ಮಂತ್ಲಿ ಹಣ ಕೊಡಬೇಕು ಅಂತೇಳಿ ಬೆದರಿಕೆ ಆಗ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ. ಅಂದರೆ ಇವತ್ತು ಸರ್ಕಾರದ ಖಜಾನೆ ಖಾಲಿಯಾಗಿದೆ, ನಮ್ಮ GDP ಗ್ರೋತು ಕಡಿಮೆ ಆಗಿದೆ, ಹಣದುಬ್ಬರ ಜಾಸ್ತಿ ಆಗಿದೆ. ಸಂಬಳ ಕೊಡೋಕ್ಕೆ ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಾರಲ್ಲ ದುಡ್ಡಿಲ್ಲ, ಆಶಾ ಕಾರ್ಯಕರ್ತರು, ಅವ್ರಿಗೆ 3,000 ರೂಪಾಯಿ ಸಂಬಳ. ಅಡುಗೆ ಮಾಡೋರು, ಬಿಸಿ ಊಟ ಮಾಡೋರಿಗೆ 3,000 ರೂಪಾಯಿ ಸಂಬಳ. ಈ ಕಾಂಗ್ರೆಸ್ಸಿನ ಚೇಲಾಗಳಿಗೆ 25,000 ರೂಪಾಯಿ 40,000 ರೂಪಾಯಿ ಸಂಬಳ. ಇವ್ರು ಯಾರಾನ ಅಂಗನವಾಡಿಯಲ್ಲಿ ಹೋಗಿ ಅಡುಗೆ ಮಾಡ್ತಾರೆ? ಇವ್ರು ಯಾರು ಆಗವರಲ್ಲ, ಅಧಿಕಾರ ಕೊಟ್ಟವ್ರ, ಯಾರು ಅಂಗನವಾಡಿಯಲ್ಲಿ ಹೋಗಿ ಅಡುಗೆ ಮಾಡಲ್ಲ. ಅವ್ರಿಗೆ ಮಾತ್ರ 3,000, ಇವ್ರಿಗೆ 25,000 40,000. ಅದು ಸರ್ಕಾರದ ದುಡ್ಡು. ಅದರಿಂದ ಇದನ್ನು ವಿರೋಧ ಮಾಡ್ತಾ ಇದ್ದೀರಿ. ಈಗಾಗಲೇ ಅಲ್ಲಿ MLA ಇರ್ತಾರೆ, ಅವರೇ ಅದನ್ನು ಸೂಪರ್ವೈಸ್ ಮಾಡ್ಬೋದು. MLAಗೆ ಫಂಡ್ ಕೊಡ್ತಾರೆ, MLA ಸಂಬಳ ತಗೊಂತಾರೆ, MLAಗೆ TADA ಬರ್ತದೆ. ತಹಸೀಲ್ದಾರ್ ಇರ್ತಾರೆ, ತಹಸೀಲ್ದಾರ್ಗೆ ಸಂಬಳ ಬರ್ತೈತೆ, ಲಕ್ಷಾಂತರ ರೂಪಾಯಿ ಸಂಬಳ. ತಹಸೀಲ್ದಾರು, MLA, MP ಎಲ್ಲ ಇದ್ದು ಅವ್ರನ್ನ ಅಧಿಕಾರವನ್ನು ಮೊಟಕುಗೊಳಿಸಿ, ಅಂದರೆ MLAಗೆ MPಗಳಿಗೆ ನಿಮಗೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಿದ್ದೀರಾ ನೀವು? ಅಂದರೆ MLAಗಳಿಗೆ ಅವಮಾನ ಮಾಡೋ ರೀತಿ ಇವತ್ತು ಕಮಿಟಿಗಳನ್ನು ಮಾಡಿ ಸರ್ಕಾರ, ಕಾಂಗ್ರೆಸ್ ಆಫೀಸು ದುಡ್ಡು ಕೊಡಬೇಕಾಯ್ತು ಅವ್ರಿಗೆ, ಅದ್ರ ಬದಲಾಗಿ ಸರ್ಕಾರದಿಂದ ದುಡ್ಡು ಕೊಡೋವಂಥ ಮಾಡಿ ಸರ್ಕಾರದ ಟ್ಯಾಕ್ಸ್ ಪೇಯರ್ಸ್ಗೆ ಅವಮಾನ ಮಾಡಿದ್ದೀರಾ. ಈಗಾಗಲೇ ಹಣದುಬ್ಬರ ಜಾಸ್ತಿ ಆಗಿದೆ, ಹಣ ಖಾಲಿಯಾಗಿದೆ, ಖಜಾನೆ ಖಾಲಿಯಾಗಿದೆ. ಇದರಲ್ಲಿ ಇಂಥ ಬರಗಾಲದಲ್ಲಿ ಇವ್ರಿಗೆ ಸಾಲ ಮಾಡಿ ತುಪ್ಪ ತಿನ್ನುವಂತಾರಲ್ಲ, ಕರ್ನಾಟಕ ಸರ್ಕಾರ ಸಾಲದಲ್ಲಿದೆ, ಪ್ರತಾಪಕ್ಕೆ ಹೊರಟಿದೆ ಸಾಲದಲ್ಲಿ. ಈಗ ಅವರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ತುಪ್ಪ ಕೊಡೋವಂಥದ್ದು, ಇದು ಯಾವ ನ್ಯಾಯ? ಅದ್ರ ವಿರುದ್ಧ ಇವತ್ತು ಹೋರಾಟವನ್ನು ಮಾಡಿ ನಾವು ಧರಣಿಯನ್ನು ಮಾಡ್ತಾಯಿದ್ದೀರಿ.